ಒಂದು ಟ್ಯಾಟೂವಿನ ಬೆಲೆ 4 ಕೋಟಿ ಅಂದ್ರೆ ನೀವು ನಂಬ್ತೀರಾ? ಎಸ್, ಒಬ್ಬ ಮಿಡ್ ಏಜ್ ವ್ಯಕ್ತಿ ಕಾರ್ನ ಡ್ರೈವ್ ಮಾಡ್ಕೊಂಡು ಮನೆ ಕಡೆ ಹೋಗ್ತಾ ಇರ್ತಾನೆ ಕೆಲಸ ಮುಗಿಸ್ಕೊಂಡು. ಅದೇ ಟೈಮಲ್ಲಿ ಅವನು ಕಾರಲ್ಲಿ ಬಂದಂತ ಒಂದು FM ರೇಡಿಯೋನ ಹಾಕ್ತಾನೆ. ಒಂದು ಚಾನಲ್ ಅಲ್ಲಿ ಒಂದು ಅನೌನ್ಸ್ಮೆಂಟ್ ಬರುತ್ತೆ, ನಿಮ್ಮ ಹಣೆ ಮೇಲೆ ಯಾರು ಫಸ್ಟ್ KRUD ಅಂತ ಬರ್ಸ್ಕೊಂಡು ಟ್ಯಾಟೂ ಮಾಡಿಸ್ಕೊಂಡು ಬರ್ತಾರೋ ಅವರಿಗೆ $2,10,000 ಕೊಡಲಾಗುತ್ತದೆ ಅಂತ ಹೇಳ್ಬಿಟ್ಟು. ಅದನ್ನ ಕೇಳಿಸ್ಕೊಂಡಂತ ಆ ವ್ಯಕ್ತಿ ಏನ್ ಮಾಡ್ತಾನೆ, ಹತ್ರದಲ್ಲಿ ಯಾವ ಟ್ಯಾಟೂ ಶಾಪ್ ಇದೆ ಅಂತ ಹುಡುಕಿ ಆ ಟ್ಯಾಟೂ ಶಾಪ್ಗೆ ಹೋಗಿ ಹೆಸರನ್ನ ಬರ್ಸ್ಕೊಂಡು FM ರೇಡಿಯೋ ಸ್ಟೇಷನ್ ಹತ್ರ ಹೋಗ್ತಾನೆ. ಅಲ್ಲಿ ನೋಡಿದ್ರೆ ನಾವು ಮಾಡಿದ್ದೆಲ್ಲ ತಮಾಷೆಗಾಗಿ ಅಂತ ಹೇಳ್ತಾರೆ. ಇವನಿಗೆ ಸಹಿಸ್ಕೊಳಕ್ ಆಗೋದಿಲ್ಲ, ಯಾಕಂದ್ರೆ ಆ ದುಡ್ಡು ಬಂದ್ರೆ ಇವರ ತಂದೆ ತಾಯಿದು ಒಂದು ಮನೆನ ಉಳಿಸ್ಕೊಳಕ್ ಆಗುತ್ತೆ ಅನ್ನೋ ಕಾರಣಕ್ಕೆ ಇವನ ಹಣೆ ಮೇಲೆ ಟ್ಯಾಟೂ ಹಾಕ್ಸ್ಕೊಂಡು ಹೋಗಿರ್ತಾನೆ ನಂಬಿ. ಅದಕ್ಕೆ ಏನ್ ಮಾಡ್ತಾನೆ, ನನಗೆ ಮೋಸ ಆಯ್ತು ಅಂತ ಹೇಳ್ಬಿಟ್ಟು ಕೋರ್ಟ್ಗೆ ಹೋಗ್ತಾನೆ. ಕೋರ್ಟಲ್ಲಿ ಜಡ್ಜು ಇಬ್ರು ಕಡೆಯಿಂದ ವಾದ ವಿವಾದಗಳನ್ನ ಕೇಳಿಸ್ಕೊಂಡಂತ ನಂತರ ಜಡ್ಜು ಕೊಟ್ಟಂತ ಸ್ಟೇಟ್ಮೆಂಟ್ ನ ನೋಡಿ ಇಡೀ ದೇಶನೇ ಗಾಬರಿ ಆಗುತ್ತೆ. ಎಸ್, ಸುಮಾರು $5,10,000 ಅಮೇರಿಕನ್ ಡಾಲರ್, ಅಪ್ರಾಕ್ಸಿಮೇಟ್ಲಿ 4 ಕೋಟಿಯಷ್ಟು ದುಡ್ಡನ್ನ ಆ ಟ್ಯಾಟೂ ಹಾಕ್ಸ್ಕೊಂಡಿರೋ ಕಾರಣಕ್ಕೆ, ಅವರಿಗೆ ಚೀಟ್ ಮಾಡಿರೋ ಕಾರಣಕ್ಕೆ ನೀವು ಕೊಡ್ಲೇಬೇಕು ಈ ವ್ಯಕ್ತಿಗೆ ಅಂತ ಅನೌನ್ಸ್ ಮಾಡ್ತಾರೆ. ಸೊ ದ ಮಾರಲ್ ಆಫ್ ದ ಸ್ಟೋರಿ ಇಸ್, ತಮಾಷೆ ಮಾಡೋದು ತಪ್ಪಲ್ಲ, ಆದರೆ ಬೇರೆಯವ್ರ ಜೀವನದಲ್ಲಿ ಆಟ ಆಡೋದು ತಪ್ಪು. ಈ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ಈ ಥರ ವೀಡಿಯೋಸ್ಗಳನ್ನ ನೋಡಬೇಕು ಅನ್ಸಿದ್ರೆ ಫಾಲೋ ಮಾಡೋದನ್ನು ಮಾತ್ರ ಮರಿಬೇಡಿ. ಪೀಸ್.